ಸಿರಿ ಅನ್ನೋದು ಸೋಷಿಯಲ್ ಇನೋವೇಷನ್ ಟು ರಿಬಿಲ್ಡ್ ಇಂಡಿಯಾ. ಸೋಷಿಯಲ್ ಇನೋವೇಷನ್ ಟು ರಿಬಿಲ್ಡ್ ಇಂಡಿಯಾ ಅಂದರೆ ಭಾರತದ ಪುನರ್ನಿರ್ಮಾಣಕ್ಕೆ ಸಾಮಾಜಿಕ ಆವಿಷ್ಕಾರ. ಏನು ಪುನರ್ನಿರ್ಮಾಣ ಏನು ಮಾಡೋದು ನಾವು? ಪುನರ್ನಿರ್ಮಾಣ ಅಂತಂದ್ರೇನು? ಹೊಸ ಬಿಲ್ಡಿಂಗ್ ಕಟ್ಟೋದ ಅದು ಪುನರ್ನಿರ್ಮಾಣನ? ಪುನರ್ನಿರ್ಮಾಣ ಅಂತಂದರೆ ಯಾವಾಗಲೂ ವ್ಯಕ್ತಿಗಳ ನಿರ್ಮಾಣ. ಸೊ ನಮ್ಮ ಆದರ್ಶ ವಿವೇಕಾನಂದರ ಆದರ್ಶದಲ್ಲಿ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ. ವ್ಯಕ್ತಿ ನಿರ್ಮಾಣ ಮಾಡೋದು ಹೇಗೆ? ಇದೆಲ್ಲ ಬೇಕಾದಷ್ಟು ಪ್ರಯೋಗಗಳಾಗಿದೆ ಅಲ್ವಾ? ಸ್ವಾತಂತ್ರ್ಯ ನಂತರದಲ್ಲಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ದೇಶ ನಾಶ ಆಯಿತು. ಶಿಕ್ಷಣ ವ್ಯವಸ್ಥೆಯನ್ನು ನಾಶ ಮಾಡಿದ್ರು. ಮೊದಲಾಗಿ ಆ ಮೆಕಾಲೆ ಅನ್ನುವಂಥ ಒಬ್ಬ ಮನುಷ್ಯ ಬಂದು ಈ ಗುಲಾಮರನ್ನು ತಯಾರು ಮಾಡುವಂಥ ಶಿಕ್ಷಣ ವ್ಯವಸ್ಥೆಯನ್ನು ಕಟ್ಟದ. ಇವತ್ತಿಗೂ ಅದೇ ಮುಂದುವರಿತಾ ಬಂದಿದೆ. ಸ್ವಾತಂತ್ರ್ಯ ನಂತರದಲ್ಲೂ ಅದೇ ವ್ಯವಸ್ಥೆ ಮುಂದುವರಿತಾ ಬಂತು. ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ದೇಶ ಇಂಪ್ರೂವ್ ಆಗುತ್ತೆ ಅಂತ. ಯಾವ ಶಿಕ್ಷಣ? ಗುಲಾಮರನ್ನು ಮಾಡುವಂಥ ಶಿಕ್ಷಣನೇ ನೀವು ಕೊಡ್ತಾ ಹೋದರೆ ದೇಶದ ಇಂಪ್ರೂವ್ಮೆಂಟ್ ಹೇಗಾಗುತ್ತೆ? ಮತ್ತು ಶ್ರೀಮಂತರಿಗೂ ಮತ್ತು ಬಡವರಿಗೂ ಮಧ್ಯದಲ್ಲಿ ಗ್ಯಾಪ್ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಯಾವತ್ತಿಗೂ ನೀವು 50 ವರ್ಷದ ಮುಂಚೆನೂ ಸಿನಿಮಾ ನೋಡಿದ್ರೆ ಅವತ್ತು ಅದೇ ಮಾತಾಡೋರು. ಬಡವರೆಲ್ಲ ಬಡವರು ಆಗ್ತಿದ್ದಾರೆ, ಶ್ರೀಮಂತರೆಲ್ಲ ಶ್ರೀಮಂತರಾಗ್ತಿದ್ದಾರೆ. ಒಂದು ಹಾಡಿದೆಯಲ್ಲ ರಾಜ್ಕುಮಾರ್ ಮತ್ತು ಮಾಧವಿ, ಒಂದು ಸಿನಿಮಾ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನೋಡಿದಿರ ಹತ್ರ? ಅದರಲ್ಲಿ ಹಾಡು ನೆನಪಿದೆಯಾ? ಅದು ಯಾವ್ದು ಹೇಳಿ? ಏನು ಮಾಯವೋ ಏನು ಮರ್ಮವೋ, ಹಳ್ಳದ ಕಡೆಗೆ ನೀರು ಹರಿಯುವುದು, ಧನವಂತರಿಗೆ ಹಣ ಸೇರುವುದು ಅಂತ. ಅದನ್ನು ಬದಲಾಯಿಸೋದು ಹೇಗೆ? ಅದನ್ನು ಬದಲಾಯಿಸುವಂಥ ಒಂದು ಪ್ರಯತ್ನನೇ ಇದು ಸೋಷಿಯಲ್ ಇನೋವೇಷನ್ ಟು ರಿಬಿಲ್ಡ್ ಇಂಡಿಯಾ. ಸರಿ, ಏನು ಮಾಡ್ತಾಯಿದ್ದೀವಿ? ಒಂದು, ಫ್ರೀ ಎಜುಕೇಷನ್ ಟು ಚಿಲ್ಡ್ರನ್. ಮಕ್ಕಳಿಗೆ ವಿದ್ಯಾಭ್ಯಾಸ ಉಚಿತವಾಗಿ ಸಿಗಬೇಕು. ಎಜುಕೇಷನ್ ಮತ್ತು ಹೆಲ್ತ್ ಕೇರ್ ಯಾವಾಗಲೂ ಯಾವ ದೇಶದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಪ್ರಾಮಾಣಿಕವಾಗಿರುತ್ತೋ ಆ ದೇಶ ಉದ್ಧಾರ ಆಗುತ್ತೆ. ಹೌದಲ್ಲ? ಇವತ್ತಿಗೂ ನೀವು ಯಾರಾದರೂ ಹೋಗ್ಬಿಟ್ಟು ಫ್ರೀ ಎಜುಕೇಷನ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಚೆನ್ನಾಗಿರಲ್ಲ ಅಂತಲೇ ಫೀಲಿಂಗು ಜನಕ್ಕೆ. ಅಂದರೆ ಅದನ್ನು ಹೇಳ್ತಿದ್ದಂಗೆ ಆ ಥರದ ದೊಡ್ಡ ಬಿಲ್ಡಿಂಗ್ಗಳು, ಅಷ್ಟು ಜಾಸ್ತಿ ಫೀಸ್ ಇದೆ ಅಂತಂದು ಎಜುಕೇಷನ್ ಚೆನ್ನಾಗಿರುತ್ತೆ ಅನ್ನೋದೇ ಇದು. ಸೊ ಎಜುಕೇಷನ್ ಅಂತಂದ್ರೆ ಏನು, ಚೆನ್ನಾಗಿದೆ ಅಂತಂದ್ರೇನು, ಚೆನ್ನಾಗಿಲ್ಲ ಅಂತಂದ್ರೇನು, ಅವೆಲ್ಲದನ್ನು ನಾವು ರೀಡಿಫೈನ್ ಮಾಡಬೇಕು. ಮತ್ತೆ ನಾವು ಅದನ್ನು ಹೊಸದಾದ ವ್ಯಾಖ್ಯಾನ ಮಾಡ್ತಾ ಹೋಗಬೇಕು. ಸೊ ನಮ್ಮ ಸಿರಿ ವ್ಯಾಪ್ತಿನಲ್ಲಿ ಗುಡ್ ಕ್ವಾಲಿಟಿ ಎಜುಕೇಷನ್ ಫ್ರೀಯಾಗಿ ಸಿಗಬೇಕು. ಯಾರಿಗೆ? ವಲ್ನರಬಲ್ ಸೆಕ್ಷನ್ಸ್. ಅಂದರೆ ಇದು ಕೂಡ ಅಷ್ಟೇ, ತೀರಾ ಕಡು ಬಡವರಿಗೆ ಮಾತ್ರ ಸಹಾಯ ಸಿಗಬೇಕಾ? ಮಧ್ಯಮ ವರ್ಗ ಇದ್ದಾರಲ್ಲ, ಏನು ಮಾಡ್ತಿದ್ದಾರೆ? ಈಗ 3 ತಿಂಗಳ ಸಂಬಳ ಇಲ್ಲ ಅಂತಂದರೆ ನಿಮ್ಮಲ್ಲಿ ಎಷ್ಟು ಕುಟುಂಬಗಳು 3 ತಿಂಗಳ ಸಂಪಾದನೆ ಇಲ್ಲ ಅಂತಂದರೆ ಜೀವನ ಮಾಡೋಕ್ಕಾಗುತ್ತೆ? ಆಗೋದಿಲ್ಲ. ವಲ್ನರಬಲ್ ಅಂತಂದರೆ ನಮಗೊಂದು 2-3 ತಿಂಗಳ ಸಂಬಳ ಇಲ್ಲ ಅಂತಂದರೆ ನಮ್ಮ ಜೀವನ ಬಿದ್ದೋಗ್ಬಿಡುತ್ತೆ. 1 ತಿಂಗಳು ಯಾರಾದರೂ ಆರೋಗ್ಯ ಎಡವಟ್ಟಾಯಿತು, ಆಸ್ಪತ್ರೆಯಲ್ಲಿದ್ದಾರೆ ಅಂತಂದರೆ ಮುಗಿದ ಕತೆ. ರಿಕವರ್ ಆಗೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ಎಜುಕೇಷನ್ ಫ್ರೀ ಆಗಿರಬೇಕು ವಲ್ನರಬಲ್ ಸೆಕ್ಷನ್ಸ್ಗೆ. ಎರಡನೇದು, ಫ್ರೀ ಎಜುಕೇಷನ್ ಮಾತ್ರ ಕೊಟ್ಟರೆ ಸಾಲದು. ಈಗ ಅಪ್ಪ ಅಮ್ಮ ಮತ್ತು ಆ ಕುಟುಂಬ ಒಂದು ಫೈನಾನ್ಷಿಯಲ್ ಡಿಫಿಕಲ್ಟಿ, ಆರ್ಥಿಕ ಕಷ್ಟದಿಂದ ಸ್ಟೆಬಿಲಿಟಿಗೆ ಬರುವಂಥ ಪ್ರಯತ್ನ ಆಗಬೇಕು. ಆ ಪ್ರಯತ್ನ ಹೆಂಗಾಗುತ್ತೆ? ಬರೀ ನಾವು ಕೆಲಸ ಮಾಡ್ತೀವಿ, ಸಂಪಾದನೆ ಮಾಡ್ತೀವಿ ಅಂತಂದರೆ ಅಷ್ಟು ಸಾಲೋದಿಲ್ಲ. ಕೆಲಸ ಎಲ್ಲರೂ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಯಾರ ಹತ್ರ ಹಣ ಕಡಿಮೆ ಇದೆಯೋ ಅವರೇ ಜಾಸ್ತಿ ಕೆಲಸ ಮಾಡ್ತಿರೋದು. ಹಣ ಜಾಸ್ತಿ ಆಗ್ತಾ ಇದ್ದಷ್ಟು ಕೆಲಸ ಕಡಿಮೆ ಇರುತ್ತೆ. ಈ ಲೆವೆಲ್ ಕೆಲಸ ಇರೋದಿಲ್ಲ. ಹೆಂಗೆ ನಾವು ಮಾಡೋದು? ಹೌ ಡು ವಿ ಡೂ ಇಟ್? ನಮ್ಮ ಹತ್ರ ಹಣ ಕಡಿಮೆ ಇದೆ, ಕೆಲಸನೂ ಜಾಸ್ತಿ ಮಾಡ್ತಿದ್ದೀವಿ, ಹಣ ಹೆಚ್ಚು ಮಾಡಬೇಕು. ನಮಗೆ ಗೊತ್ತಿರೋದು ಒಂದೇ, ಕೆಲಸ ಜಾಸ್ತಿ ಮಾಡಿದ್ರೆ ಹಣ ಜಾಸ್ತಿ ಬರುತ್ತೆ ಅಂತ ಅನ್ನೋದು. ಬಟ್ ಅದಲ್ಲ. ಸೊ ವಾಟ್ ವಿ ಆರ್ ವರ್ಕಿಂಗ್ ಆನ್ ಡೆವಲಪಿಂಗ್ ಹ್ಯಾಬಿಟ್ಸ್, ಆ್ಯಟಿಟ್ಯೂಡ್ಸ್ ಆ್ಯಂಡ್ ಮೈಂಡ್ಸೆಟ್. ನಮ್ಮ ಅಭ್ಯಾಸಗಳು, ನಮ್ಮ ಧೋರಣೆಗಳು ಮತ್ತು ನಮ್ಮ ಮಾನಸಿಕತೆ, ಈ ಮೂರನ್ನು ಹಣ ನಮ್ಮ ಕಡೆಗೆ ಹರಿದು ಬರೋ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ತಾ ಹೋಗಬೇಕು. ಸೊ ನಿಮ್ಗೆ ಇದುವರೆಗೂ ಆಗಿರೋ ಟ್ರೈನಿಂಗ್ ಎಲ್ಲನೂ ನ್ಯೂಟ್ರಿಷನ್ ಬಗ್ಗೆ, ಹಣದ ಬಗ್ಗೆ, ಆಂಟರ್ಪ್ರಿನರ್ಶಿಪ್ ಬಗ್ಗೆ, ಕೋಆಪರೇಟಿವ್ ಆಂಟರ್ಪ್ರಿನರ್ಶಿಪ್, ಒಂದು ಬಿಸ್ನೆಸ್ ಸೆಟಪ್ ಮಾಡೋದು ಹೆಂಗೆ, ನಡೆಸೋದು ಹೆಂಗೆ, ಈ ಥರದ್ದೆಲ್ಲ ಟ್ರೈನಿಂಗ್ಸ್ ಆಗಿರೋದು ಇನ್ ದಟ್ ಡೈರೆಕ್ಷನ್. ಇದು ಎರಡನೇ ಅಂಶ, ಟ್ರೈನಿಂಗ್ ಟು ಕಮ್ ಔಟ್ ಆಫ್ ಪಾವರ್ಟಿ ಇಂಟು ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಮೂರನೇದು, ನಾವು ಬರೀ ಒಂದು ಸ್ಟೆಬಿಲಿಟಿಗೆ ಬಂದರೆ ಸಾಲದು, ಆರ್ಥಿಕವಾಗಿ ಸ್ಟೇಬಲ್ ಆದರೆ ಸಾಲದು, ಪ್ರಾಸ್ಪರ್ ಆಗಬೇಕು. ಅಂದರೆ ದೊಡ್ಡ ಮಟ್ಟದ ಆರ್ಥಿಕತೆ ಬರಬೇಕು. 3 ತಿಂಗಳಲ್ಲ, ನಿಮಗೆ 3 ವರ್ಷ ಸಂಪಾದನೆ ನೀವು ದುಡಿಮೆ ಮಾಡಿಲ್ಲ ಅಂತಂದ್ರೆ ನಿಮ್ಮ ಜೀವನ ಅದೇ ಮಟ್ಟದಲ್ಲಿ ನಡ್ಕೊಂಡು ಹೋಗಬೇಕು ಅಂತಂದರೆ ಉದ್ಯಮಿಗಳಾಗಬೇಕು. ಉದ್ಯಮ ನಡಿಬೇಕಂದ್ರೆ ನೀವು ಮಲಗಿದ್ದಾಗಲೂ ನಿಮ್ಮ ಕೆಲಸ ನಡೀತಾ ಇರಬೇಕು. ಅದು ಉದ್ಯಮ ಅಲ್ವಾ? ನಾನು ಕೆಲಸ ಮಾಡಿದ್ರೆ ಮಾತ್ರ ನನಗೆ ದುಡ್ಡು ಸಿಗುತ್ತೆ ಅಂತ ಅನ್ನೋದು ಕೂಲಿ. ಅದು ಯಾವ ಮಟ್ಟದಲ್ಲಾದರೂ ಇರಲಿ. ಒಬ್ಬ ಚೆನ್ನಾಗಿ ಸೂಟು ಬೂಟು ಹಾಕೊಂಡು ಒಂದು ಕಾರ್ಪೊರೇಟ್ ಕಂಪನಿಗೆ ಹೋಗ್ತಿದ್ದಾನೆ ಅಂತಂದ್ರೂ ಅದು ಕೂಲಿನೇ. ಇಟ್ ಈಸ್ ಅ ವೇಜ್ಡ್ ಲೇಬರ್. ಅಂದರೆ ನನ್ನ ಟೈಮ್ಗೆ ನನಗೆ ಹಣ ಸಿಗೋದು, ನಾನು ಕೊಡೋ ಟೈಮ್ಗೆ ನನಗೆ ಹಣ ಸಿಗುತ್ತೆ, ಅದೇ ಕೂಲಿ. ಅದಕ್ಕೆ ನೀವು ಏನೇನು ಹೆಸರು ಕೊಟ್ಕೊಂಡ್ರೂ ಅಷ್ಟೇ. ಅದು ನಾನು ಕೆಲಸ ಮಾಡಿಲ್ಲ ಅಂತಂದ್ರೂ ನನಗೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಹೋಗ್ತಿದೆ ಅಂತಂದರೆ ಉದ್ಯಮ ಇರಬೇಕು ಮತ್ತು ನಮ್ಮ ಇನ್ವೆಸ್ಟ್ಮೆಂಟ್ಸ್ ಇರಬೇಕು. ನಾವು ಕೆಲಸ ಮಾಡಿಲ್ಲ ಅಂದರೂ ನಮ್ಮ ಹಣ ನಮಗೋಸ್ಕರ ಕೆಲಸ ಮಾಡ್ತಿರಬೇಕು. ಆ ಮಟ್ಟದ ನೆಕ್ಸ್ಟ್ ಹಂತಕ್ಕೆ ಹೋಗ್ಬೇಕು ನಾವು. ಅದು ಮೂರನೇದು. ಫಾರ್ ದಟ್ ವಿ ಆರ್ ಡೆವಲಪಿಂಗ್ ಅವರ್
ಬಿಸ್ನೆಸ್ ಮಾಡೆಲ್. ನಮ್ಮ ಸಿರಿ ಮಾಡೆಲ್ನಲ್ಲಿ ಪ್ರತಿಯೊಂದು ಫ್ರೀ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗೂ ತನ್ನದೇ ಆದಂಥ ಒಂದು ವ್ಯಾಪಾರ ಇರಬೇಕು. ದ ಇನ್ಸ್ಟಿಟ್ಯೂಷನ್ ಶುಡ್ ಹ್ಯಾವ್ ಅ ಬಿಸ್ನೆಸ್ ಅಸೋಸಿಯೇಟೆಡ್ ವಿತ್ ಇಟ್. ಸಾಮಾನ್ಯ ಕುಟುಂಬಗಳಲ್ಲಿ ಹಿರಿಯರನ್ನು ಸುಖವಾಗಿ ನೋಡ್ಕೊಳ್ಳೋಕ್ಕಾಗುವಷ್ಟು ಆರ್ಥಿಕ ಸ್ಥಿತಿ ನಮಗಿರೋದಿಲ್ಲ. ಸೊ ಏನಾಗ್ತಾ ಇದೆ, ಅಮ್ಮಂದರು ಅಡುಗೆ ಮನೆಯಲ್ಲಿ ಲಾಕ್ ಆಗ್ತಾ ಇದ್ದಾರೆ, ವಯಸ್ಸಾಗಿರೋರು ಸಾಯೋದಕ್ಕೆ ಕಾಯ್ಕೊಂಡು ಕೂತಿದ್ದಾರೆ. ನೀವು ಅದಕ್ಕೆ ನೋಡ್ತೀರಾ, ಮನೆ ಮುಂದೆ ಜಗ್ಲಿನಲ್ಲಿ ಕೂತ್ಕೊಂಡಿರ್ತಾರೆ, ಸುಮ್ಮನೆ ಕೂತಿರ್ತಾರೆ ಪಾಪ. ಅದಾಗಬಾರ್ದು. ಬದುಕಿರೋವರೆಗೂ ಒಂದು ಗೌರವಯುತವಾದ ಜೀವನ ನಡೆಸಬೇಕು. ನಂದು ಮುಗಿದೋಯ್ತಪ್ಪ, ಇನ್ನೇನಿಲ್ಲ, ನಾನು ಸತ್ತರೆ ಸಾಕು ಅನ್ನೋಂಗೆ ಯಾರೂ ಇರಬಾರ್ದು. ಸೊ ದಿಸ್ ಈಸ್ ದ ಸ್ಟೇಜ್ 2 ಆಫ್ ಅವರ್ ಬಿಸ್ನೆಸ್ ಮಾಡೆಲ್. ಸೊ ಒಂದು ಹಂತ ಬರುತ್ತೆ ನಮ್ಮ ಈ ಮಾಡೆಲ್ನಲ್ಲಿ ಸರ್. ಇದೆಷ್ಟು 3 ಆಯ್ತು. ಇದು ಮೊದಲನೇದು ಫ್ರೀ ಎಜುಕೇಷನ್, ಎರಡನೇದು ಫ್ಯಾಮಿಲಿ ಎಂಪವರ್ಮೆಂಟ್, ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್ ಜಾಸ್ತಿ ಆಗಬೇಕು. ನಾನು ಯಾವಾಗಲೂ ಹೇಳೋದು, ನನ್ನ ಬಡತನವನ್ನು ನಾನು ಮಾಡುವಂಥ ಎಲ್ಲ ಕೆಟ್ಟ ಕೆಲಸಗಳಿಗೆ ನೆಪ ಮಾಡ್ಕೊಬಾರ್ದು. ನಾನು ಬೀದಿ ಮೇಲೆ ಉಗಿಯೋದಕ್ಕೂ ನನ್ನ ಬಡತನಕ್ಕೂ ಸಂಬಂಧ ಇಲ್ಲ, ನನ್ನ ಕೆಟ್ಟ ನಡವಳಿಕೆಗೂ ಬಡತನಕ್ಕೂ ಸಂಬಂಧ ಇಲ್ಲ ಅಲ್ವಾ. ನನ್ನ ಸಂಸ್ಕಾರಕ್ಕೂ ಬಡತನಕ್ಕೂ ಸಂಬಂಧ. ಸರ್ ನಾನು ಬಡವ ಸರ್, ಗೊತ್ತಾಗಲ್ಲ. ಗೊತ್ತಾಗಬೇಕು. ನೀಟಾಗಿರೋದಕ್ಕೆ ಏನು ದುಡ್ಡು ಕೊಡೋದು ಬೇಕಿಲ್ಲ, ಮಾತು ಶುದ್ಧವಾಗಿರಬೇಕು ಅಂತಂದರೆ ದುಡ್ಡು ಕೊಡೋದು ಬೇಕಿಲ್ಲ, ನನ್ನ ನಡವಳಿಕೆ ಚೆನ್ನಾಗಿರಬೇಕು ಅಂತಂದರೆ ದುಡ್ಡು ಕೊಡೋದು ಬೇಕಿಲ್ಲ. ಸೊ ನಾವು ಒಂದು ಮಟ್ಟದಲ್ಲಿ ಇಂಪ್ರೂವ್ ಆಗಿಬಿಡ್ತೀವಿ, ಪರ್ಸನಲಿ ಇಂಪ್ರೂವ್ ಆಗ್ತೀವಿ. ನನ್ನ ಆರ್ಥಿಕ ಪರಿಸ್ಥಿತಿ ನನ್ನ ನಡವಳಿಕೆಯಿಂದ ಕಾಣಿಸ್ಲೇಬಾರ್ದು. ಫೈನಾನ್ಷಿಯಲಿ ಪ್ರಾಸ್ಪರ್ ಆಗಬೇಕು. 4ನೇ ಹಂತ, ಒಂದೊಂದು ಕುಟುಂಬನೂ ತಮ್ಮ ಮನೆ ಎಲ್ಲಿದೆಯೋ ಅಲ್ಲಿ ಸುತ್ತಮುತ್ತ ಒಂದು 10-15 ಕುಟುಂಬಗಳನ್ನು ನರ್ಚರ್ ಮಾಡಬೇಕು. ಅಂದರೆ ತಾವು ಕಲ್ತಿದ್ದನ್ನು ಸುತ್ತಮುತ್ತ ಇರೋರಿಗೆ ಕಲಿಸ್ಬೇಕು. ಸೊ ದಿನ ಅಲ್ಲಿ ಸುತ್ತಮುತ್ತ ಒಂದು 10-15 ಅಮ್ಮಂದ್ರನ್ನ ಸೇರಿಸ್ಕೊಂಡು ಯೋಗ ಮಾಡ್ಬೋದು, ಪುಸ್ತಕ ಓದ್ಬೋದು, ಬುಕ್ ರೀಡಿಂಗ್ ಕ್ಲಬ್ಸ್ ಮಾಡ್ಬೋದು. ಅಲ್ಲಿನ ಸುತ್ತಮುತ್ತ ಮಕ್ಕಳನ್ನ ಕೂಡಿಸ್ಕೊಂಡು ಟ್ಯೂಷನ್ ಹೇಳ್ಕೊಡ್ಬೋದು. ಸೊ ನನ್ನ ಜವಾಬ್ದಾರಿ, ಮೊದಲ ಜವಾಬ್ದಾರಿ ನನ್ನ ಮಕ್ಕಳಿಗೆ ಎಜುಕೇಷನ್ ಚೆನ್ನಾಗಾಗಬೇಕು. ಅದಕ್ಕೆ ಎಜುಕೇಷನ್ ಆಗ್ತಿದೆ, ಫ್ರೀ ಎಜುಕೇಷನ್ ಮಾಡಿಬಿಡೋಣ. ಎರಡನೇದು, ನನ್ನ ಕುಟುಂಬ ಇಂಪ್ರೂವ್ ಆಗಬೇಕು. ವಿ ವರ್ಕ್ ಆನ್ ಇಂಪ್ರೂವಿಂಗ್ ಅವರ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್. ಮೂರನೇದು, ನಾನು ಆರ್ಥಿಕವಾಗಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಫೈನಾನ್ಷಿಯಲ್ ಪ್ರಾಸ್ಪರಿಟಿ. 4ನೇದು, ನನಗೂ ಸಮಾಜದ ಬಗ್ಗೆ ಜವಾಬ್ದಾರಿ ಇದೆ. ಇಡೀ ದೇಶ ಬದಲಾಯಿಸೋಕ್ಕೆ ನಾನು ಆಗೋದಿಲ್ಲ, ನನ್ನ ಸುತ್ತಮುತ್ತಲಿನ 10-15 ಕುಟುಂಬಗಳು ಚೆನ್ನಾಗಾಗೋ ಥರ ನಾನು ಸಪೋರ್ಟ್ ಮಾಡ್ತಾ ಹೋಗ್ತೀನಿ. ಹಣ ಕೊಡೋ ಅವಶ್ಯಕತೆ ಇಲ್ಲ, ನಾವು ಕಲ್ತಿದ್ದನ್ನು ಅವ್ರ ಜೊತೆಗೆ ಹಂಚ್ಕೊಳ್ತಾ ಹೋಗ್ತೀವಿ. ಯೋಗ ಸೆಷನ್ಸ್ ಮಾಡ್ಬೋದು, ಬುಕ್ ರೀಡಿಂಗ್ ಕ್ಲಬ್ಸ್ ಮಾಡ್ಬೋದು, ಮಕ್ಕಳನ್ನ ಸೇರಿಸ್ಕೊಂಡು ಭಾನುವಾರದೊತ್ತು ಬಾಲ ಸಂಸ್ಕಾರ ಕೇಂದ್ರಗಳನ್ನು ನಡೆಸ್ಬೋದು. ನಾವು ಕಲಿಸೋದನ್ನು ಕಲ್ತ್ಕೊಂಡು ಅಲ್ಲಿ ಸುತ್ತಮುತ್ತ ಇರೋ ಮಕ್ಕಳಿಗೆ ಕಲ್ಸೋಕ್ಕೆ ಶುರು ಮಾಡ್ಬೋದು, ಬೇಕಾದಷ್ಟು ಮಾಡ್ಬೋದು. ಸೊ ದಿಸ್ ಈಸ್ ಅ ಸೆಲ್ಫ್ ಸಸ್ಟೈನಿಂಗ್ ಯೂನಿಟ್. ಒಂದು ಶಾಲೆ ಸಂಪೂರ್ಣ ಸಮಾಜ ನಿರ್ಮಾಣದ ಶಕ್ತಿ ಕೇಂದ್ರವಾಗಿ ಪರಿವರ್ತಿತವಾದರೆ ಏನಾಗಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸೊ ನೀವೆಲ್ಲ ಏನು ಮಾಡ್ತಿದ್ದೀರಾ ಇವಾಗ, ಒಂದು ಟೈಮ್ ಬರುತ್ತೆ, ಆ ಟೈಮ್ ಬಂದಾಗ ಇಡೀ ಪ್ರಪಂಚಕ್ಕೆ ಮಾದರಿ ಇದು. ಸೊ ನೀವೆಲ್ಲರೂ ಯು ಆರ್ ಆಲ್ ಪಾರ್ಟ್ ಆಫ್ ಸಮಥಿಂಗ್ ವಿಚ್ ಈಸ್ ಅ ಮಾಡೆಲ್ ಫಾರ್ ದ ವರ್ಲ್ಡ್. ಇದು ನನ್ನ ತಿಳುವಳಿಕೆ ಮಟ್ಟದಲ್ಲಿ ಇಡೀ ಪ್ರಪಂಚದಲ್ಲಿ ಯಾವುದೂ ಈ ಥರದ ಒಂದು ವ್ಯವಸ್ಥೆ ಇಲ್ಲ. ಇಡೀ ಪ್ರಪಂಚದಲ್ಲಿ ಯಾವುದೂ ಈ ಥರದ ಒಂದು ವ್ಯವಸ್ಥೆ ಇಲ್ಲ. ಯಾವೊಂದು ಶಾಲೆ ಸಂಪೂರ್ಣ ಸಮಾಜ ನಿರ್ಮಾಣದ ಶಕ್ತಿ ಕೇಂದ್ರವಾಗುವಂಥ ಒಂದು ವ್ಯವಸ್ಥೆ ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರ ಸುತ್ತಮುತ್ತ ಒಂದು 2-3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಶಾಲೆ ಇರ್ಬೋದಾ? ಪ್ರತಿ ಶಾಲೆ ತನ್ನ ಸುತ್ತಮುತ್ತ ಒಂದು 2-3 ಕಿಲೋಮೀಟರ್ ವ್ಯಾಪ್ತಿಯನ್ನು ನಾನು ಜವಾಬ್ದಾರಿ ತೊಗೊಳ್ತೀನಿ, ನನ್ನ ಶಾಲೆಯನ್ನು ಓಪನ್ ಮಾಡ್ತೀನಿ, ಜನಗಳನ್ನು ಒಳಗೆ ತೊಗೊಳ್ತೀನಿ, ಜನಗಳನ್ನು ಸಪೋರ್ಟ್ ಮಾಡ್ತಾ ಹೋಗ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಇಡೀ ದೇಶ ಬದಲಾಗೋದಕ್ಕೆ 5 ವರ್ಷ ಸಾಕು ಅಲ್ವಾ? ಇಲ್ಲಿದಿನ್ನು 2ನೇ ವರ್ಷ ನಾವು ಮಾಡ್ತಿರೋದು. 2 ವರ್ಷದಲ್ಲೇ ನಿಮ್ಮಲ್ಲಾಗಿರುವಂಥ ಬದಲಾವಣೆಗಳನ್ನು ನೀವು ಗಮನಿಸ್ಕೊಳ್ಳಿ. ಜಸ್ಟ್ ಇಷ್ಟೇ ನಾವು ಮಾಡ್ತಿದ್ದೀವಿ, ಇನ್ನೂ ತುಂಬ ಮಾಡಬೇಕು. ಇಷ್ಟೇ ಮಾಡ್ತಾ ಮಾಡ್ತಾ ಎಷ್ಟು ಬದಲಾವಣೆ ಆಗಿದೆ. ಒಂದು ಕಮ್ಯುನಿಟಿ ಡೆವಲಪ್ ಆಗ್ತಾ ಇದೆ. ನಾವಿಲ್ಲಿ ಒಬ್ರನ್ನೊಬ್ರು ನಂಬಬಹುದಾದಂಥ ಪರಿಸ್ಥಿತಿ ಡೆವಲಪ್ ಆಗಿದೆ. ನಮಗೊಂದು ಮಾನಸಿಕವಾಗಿ ಶಕ್ತಿ ಬರ್ತಾ ಇದೆ. ಈ ಥರ ಇಡೀ ದೇಶದಲ್ಲಿ ಆಯಿತು ಅಂತಂದರೆ ಒಂದು ಸಮಾಜ ನಿರ್ಮಾಣ ದೊಡ್ಡ ಮಟ್ಟದಲ್ಲಾಗತ್ತೆ. ನಾವು ಸರ್ಕಾರಕ್ಕೂ ಕಾಯೋದಿಲ್ಲ, ಇನ್ಯಾರೋ ಬಂದು ನಮಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು ಇಲ್ಲ. ಆ ಮೈಂಡ್ಸೆಟ್ಟಿಂದ ಆಚೆ ಬಂದು ಸರ್ಕಾರ ಮಾಡೋದೆಲ್ಲ ಮಾಡಲಿ, ಅದರ ಲಾಭ ತೊಗೊಬೇಕು. ನೀವು ನಮಗೆ ನಾವೇ ಸಪೋರ್ಟ್ ಮಾಡ್ಕೊಳ್ಬೇಕು, ನಮಗೆ ನಾವೇ ಒಬ್ರಿಗೊಬ್ರು ಆಗಬೇಕು ಅನ್ನೋದನ್ನು ನಾವು ಕಲಿತು ಕೆಲಸ ಮಾಡುವಾಗ ಯಾರು ನಮ್ಮನ್ನು ತಡೆಯೋಕ್ಕಾಗೋದಿಲ್ಲ. ನಾವು ಬೆಳಿಲೇಬೇಕು, ಬೆಳೆದೇ ಬೆಳಿತೀವಿ. ಇದು ನಮ್ಮ ಸಿರಿ ಮಾಡೆಲ್ ಸರ್. ಯಾರಿಗಾದ್ರೂ ಹೆಲ್ಪ್ ಆಗಿದೆಯಾ? ಯಾರಿಗಾಗಿದೆಯೋ ಕೈ ಎತ್ತಿ ನೋಡೋಣ. ಆ ಕಡೆ ಆಗಿಲ್ಲ ಅನ್ಸುತ್ತಲ್ಲ. ಕೇಳಿಸ್ತಿಲ್ವಾ? ಸಾರಿ. ಓಕೆ, ಇದು ನಾನು ಮೈಕ್ ಹಾಕ್ಕೊಂಡು ಬರೀ ಕ್ಯಾಮ್ರಾಗೆ ಮರ್ತೋಯ್ದೆ. ಈಗ 2 ವರ್ಷದಿಂದ ಎಲ್ಲರೂ ಇಲ್ಲಿದ್ದೀರಾ, ನೀವು ಎಲ್ರೂ ಒಂಥರ ಬೆನಿಫಿಟ್ ತೊಗೊತಿದ್ದೀರಾ. ಇವಾಗ ಇಲ್ಲಿ ಹೇಳಿರೋ ಸಿಸ್ಟಮ್ ಎಲ್ಲ ಎಲ್ರಿಗೂ ನಂಬಿಕೆ ಇದೆಯಾ? ನಂಬಿಕೆ ಇದೆಯಾ? ಓಕೆ. ಸೊ ನೀವು ಅದರಲ್ಲಿ ಫುಲ್ ಹಾರ್ಟಲ್ಲಿ ಭಾಗಿಯಾಗಿದ್ದೀರಾ ಅಥವಾ ಹೆಂಗೆ ಇದು? ಹಾಂ. ಸೊ ನಂಬ್ತೀರಾ ಕಂಪ್ಲೀಟ್ ಸಿಸ್ಟಮ್ನ?
ಸೊ ಹೆಲ್ಪ್ ಆಗಿದೆಯಾ ಎಲ್ರಿಗೂ? ಇವಾಗ ಒಂದು 2 ವರ್ಷದಿಂದ ಏನೇನು ಹೊಸ್ದಾಗಿ ಏನು ಕೋಚ್ ಮಾಡಿದ್ದಾರೆ, ಸೊ ಈ ಥರದ್ದು ಬೇರೆ ಬೇರೆ ಕಡೆನೂ ಬರಬೇಕಾ ನಿಮ್ಮ ಪ್ರಕಾರ? ಹಾಂ, ಹೆಲ್ಪ್ ಆಗುತ್ತೆ ಅಂತೀರಾ ಎಲ್ರಿಗೂ? ಮೇನ್ ಏನಂತಂದ್ರೆ ಮಕ್ಕಳಿಗೆ ಎಜುಕೇಶನ್ ಸಿಗುತ್ತೆ ಸರ್, ಅವ್ರು ಇಂಪ್ರೂವ್ ಆಗ್ತಾರೆ. ಬಟ್ ಪೇರೆಂಟ್ಸ್ ಇದರಿಂದ ಎಷ್ಟೊಂದು ಕಲಿತಿದ್ದಾರೆ, ಇಂಪ್ರೂವ್ ಆಗ್ತಾ ಇದ್ದಾರೆ ಈಗ. ಖುಷಿ ಆಗುತ್ತೆ ಸರ್. ಪೇರೆಂಟ್ಸ್ಗೆ ಅನುಕೂಲ ಜಾಸ್ತಿ, ಮಕ್ಕಳಿಗೂ ಆಗುತ್ತೆ, ಪೇರೆಂಟ್ಸ್ಗೂ ಆಗುತ್ತೆ. ಸೊ ಆ್ಯಸ್ ಎ ಕಮ್ಯುನಿಟಿ ಮಕ್ಕಳ ಜೊತೆ ಕಮ್ಯುನಿಟಿ ಥರನೇ ಬೆಳೆಯೋಕ್ಕೆ ಶುರು ಆಗುತ್ತೆ. ದಟ್ಸ್ ವೆರಿ ಗುಡ್ ಅಲ್ಲ? ಫ್ಯಾಂಟಾಸ್ಟಿಕ್, ಗುಡ್ ಜಾಬ್ ಸರ್. ನಾವು ನಮ್ಮ ಮನೆಯಲ್ಲಿ ಯಾರಿಗಾದರೂ ಈಗ ಸರಿ ನಮ್ಮ ಕುಟುಂಬದವ್ರು ಯಾರೋ ಒಬ್ರಿಗೆ ಹುಷಾರಿಲ್ಲದೆ ಇರುವಾಗ ಅವ್ರ ಸೇವೆ ಮಾಡ್ತೀವಿ. ಅವರು ಕೆಳಗಿದ್ದಾರೆ, ನಾವು ಮೇಲಿದ್ದೀವಿ, ಅವ್ರಿಗೆ ನಾವು ಉಪಕಾರ ಮಾಡ್ತಿದ್ದೀವಾ? ಇಲ್ಲ. ಇವತ್ತು ಸ್ವಲ್ಪ ಅನಾರೋಗ್ಯ ಇದೆ, ಇವತ್ತಿರೋ ಅನಾರೋಗ್ಯ ಸುಧಾರಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಎಕ್ಸ್ಟ್ರಾ ಸಪೋರ್ಟ್ ಮಾಡ್ತಿದ್ದೀವಿ. ಸೊ ನಮ್ಮ ದೇಶದಲ್ಲಿ ಉಪಕಾರ ಮಾಡ್ತೀವಿ ಅನ್ನೋವಂಥ ಕಾನ್ಸೆಪ್ಟ್ ಏನಿದೆ ಅದು ಹೋಗಬೇಕು. ವಿ ಆರ್ ನಾಟ್ ಡೂಯಿಂಗ್ ಎನಿ ಚಾರಿಟಿ. ನಿಮ್ಗೆ ಯಾರಿಗೂ ನಾನು ಏನೂ ಚಾರಿಟಿ ಮಾಡ್ತಾಯಿಲ್ಲ. ಸೊ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಎಲ್ಲ ಇಡೀ ಸಮಾಜ ಚೆನ್ನಾಗಿದ್ದಾಗಷ್ಟೇ ನಾವು ಚೆನ್ನಾಗಿರ್ತೀವಿ. ಸಮಾಜದಲ್ಲಿ ಎಲ್ಲರೂ ಕಷ್ಟದಲ್ಲಿದ್ದಾರೆ, ಕೆಲವ್ರು ಮಾತ್ರ ಸುಖ ಪಡ್ತಿದ್ದಾರೆ ಅಂತಂದರೆ ಆ ಸುಖ ಪಡ್ತಿರೋರ್ಗು ಅದೊಂದು ಕ್ಷಣಿಕ ಅಷ್ಟೇ, ಅದು ಸರಿ ಇರೋದಿಲ್ಲ. ಎಲ್ಲರೂ ಒಂದು ಮಟ್ಟದ ಬೇಸಿಕ್ಕು ಆಹಾರ, ಅವರು ಊಟಕ್ಕೆ ಯಾರಿಗೂ ಕಷ್ಟ ಇರಬಾರ್ದು, ಸಣ್ಣ ಪುಟ್ಟ ಜೀವನದ ಅವಶ್ಯಕತೆಗಳು ಪೂರ್ತಿ ಆಗಬೇಕು, ಎಲ್ಲರಿಗೂ ಆಗಬೇಕು. ಸೊ ಎಲ್ಲರಿಂದ ಕಿತ್ಕೊಂಡು ತಿಂದು ನಾನೊಬ್ಬ ಬೆಳೆದು ಬಿಡ್ತೀನಿ ಅಂತ ಅಂದ್ಕೊಳ್ಳೋವಂಥವ್ರು ನಮಗೆ ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ಬೋದು, ಅವ್ರೇನೋ ತುಂಬ ದೊಡ್ಡ ಶ್ರೀಮಂತರಾಗಿ ಕಾಣ್ತಿದ್ದಾರಪ್ಪ ಅಂತ. ನೀವು ಒಳಗಡೆ ಹೋಗಿ ನೋಡಿದ್ರೆ ಭಾಳ ಕಷ್ಟ ಇರುತ್ತೆ, ನೆಮ್ಮದಿ ಇರೋದಿಲ್ಲ, ಮಕ್ಕಳು ಮುಂದುವರೆದಿರೋದಿಲ್ಲ, ಆರೋಗ್ಯದ ಸಮಸ್ಯೆಗಳಿರುತ್ತೆ, ಕಂಟಿನ್ಯೂಸ್ ಆಗಿ ಬೈದಲ್ಲೇ ಬದುಕೋದು. ಈಗ ನನಗೆ ಎಷ್ಟೋ ಜನಗಳನ್ನ ನೋಡಿದ್ದೀನಿ. ನಾವು ಒಂದು ಸಮಾಜವಾಗಿ ನಮಗೆ ಯಾರೋ ಬಂದು ಸಹಾಯ ಮಾಡಲಿ ಅನ್ನೋ ನಿರೀಕ್ಷೆನೂ ಬೇಕಾಗಿಲ್ಲ, ಎಲ್ಲದನ್ನು ಬಳಸ್ಕೊಳ್ಬೇಕು, ನಮಗೆ ನಾವೇ ಸಹಾಯ ಮಾಡ್ಕೊಳ್ಬೇಕು. 100 ಜನ ಒಬ್ರಿಗೊಬ್ರು ಸಪೋರ್ಟಿಗೆ, ಯಾರಿಗೋ ಒಂದು 10 ಲಕ್ಷ ರೂಪಾಯಿ ಬೇಕು ಅಂತ ನಾನು ಯಾವಾಗಲೂ ಹೇಳ್ತೀನಿ. 100 ಜನ 10 ಸಾವಿರ ಕೊಟ್ಟರೆ 10 ಲಕ್ಷ ರೂಪಾಯಿ ಯಾರೋ ಒಬ್ಬರ ಇಮಿಡಿಯೇಟ್ ಅವಶ್ಯಕತೆ ತೀರೋಯ್ತು. ಇಲ್ಲಿ 10,000 ಒಂದು ವಾರದಲ್ಲಿ ಕಷ್ಟಪಟ್ಟು ಹೆಂಗಾದರೂ ಹೊಂದಿಸೋಕ್ಕಾಗಲ್ಲ ಅಂತ ಅನ್ನೋರು ಯಾರಾದರೂ ಇದ್ದೀವಾ? ಒಂದು ವಾರದಲ್ಲಿ ನಾವು ಮನಸ್ಸು ಮಾಡಿದ್ರೆ ಎಲ್ಲರೂ 10 ಸಾವಿರ ರೂಪಾಯಿ ಹೊಂದಿಸ್ಬೋದು. ಯಾರಿಗೋ ತುಂಬ ಕಷ್ಟ ಇದೆ, 10 ಲಕ್ಷ ರೂಪಾಯಿ ಬೇಕು, ನಾವೆಲ್ಲರೂ ಒಬ್ಬೊಬ್ಬರು 10 ಸಾವಿರ ರೂಪಾಯಿ ಹೊಂದಿಸ್ಕೊಟ್ರೆ 10 ಲಕ್ಷ ರೂಪಾಯಿ ಆಗೋಯ್ತು. ಅದಕ್ಕೆ ಯಾರನ್ನೂ ಹೋಗಿ ಕೇಳಬೇಕು? ಸೊ ಈ ಶಕ್ತಿಯನ್ನು ನಾವು ಡೆವಲಪ್ ಮಾಡ್ಕೊಳ್ತಾ ಹೋಗಬೇಕು. ದಿಸ್ ಈಸ್ ನಾಟ್ ಚಾರಿಟಿ, ದಿಸ್ ಈಸ್ ಸೇವಾ. ಇದು ಉಪಕಾರ ಅಲ್ಲ, ಸೇವೆ ಹೆಚ್ಚು ಮಾಡಿದಷ್ಟು ಸೇವೆ ಮಾಡೋರಿಗೆ ಲಾಭ, ಪಡ್ಕೊಳ್ಳೋರಿಗಿಂತ ಜಾಸ್ತಿ ಲಾಭ ಸೇವೆ ಮಾಡೋರಿಗೆ. ಸೊ ನಾನಿಲ್ಲಿ ಎಲ್ಲರಿಗಿಂತ ಹೆಚ್ಚು ಸ್ವಾರ್ಥಿ. ಓಕೆ, ಸೇವೆ ಸ್ವಾರ್ಥ ಜಾಸ್ತಿ ಮಾಡುತ್ತೆ. ಇದಲ್ವಾ ಸನ್ಯಾಸಿ ಅಂತಂದ್ರೇನು? ಈಗ ಸಂಸಾರಿಗೂ ಸನ್ಯಾಸಿಗೂ ವ್ಯತ್ಯಾಸ ಏನು? ಸಂಸಾರಿ ಪ್ರಾಪಂಚಿಕ ಸುಖಗಳನ್ನು ಬೇಡ್ತಾ ಇರ್ತಾನೆ, ಸನ್ಯಾಸಿ ನಾರಾಯಣನ್ನೇ ಕೇಳ್ತಾನೆ, ದೇವ್ರನ್ನೇ ಕೇಳ್ತಾ ಇದ್ದಾನೆ, ನನಗೆ ನೀನೇ ಬೇಕು ಅಂತಾನೆ. ಯಾರು ಜಾಸ್ತಿ ಸ್ವಾರ್ಥಿ? ಸನ್ಯಾಸಿನಾ ಸಂಸಾರಿನಾ? ಸನ್ಯಾಸಿ. ಸ್ವಾರ್ಥ ಇಲ್ಲದೆ ಏನಿಲ್ಲ. ನಿಮ್ಗೆ ಯಾವುದ್ರಲ್ಲಿ ಸ್ವಾರ್ಥ? ಈಗ ನನಗೆ ನನ್ನ ಇಡೀ ದೇಶ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ ಅಂತ, ಸೊ ದೊಡ್ಡ ಸ್ವಾರ್ಥ ಇದು. ಓಕೆ, ಎಲ್ಲರೂ ಸಾತ್ವಿಕ ಸ್ವಾರ್ಥಿಗಳಾಗೋಣ ಅಂತ ಹೇಳ್ತೀನಿ ಅಷ್ಟದಲ್ಲ. ಓಕೆನಾ? ಸೊ ಥ್ಯಾಂಕ್ ಯು ಸರ್, ನಾಗರಾಜ್ ಸರ್, ಗಂಗಾ ಮೇಡಮ್ ಬಂದಿದ್ದಕ್ಕೆ. ನಿಮ್ಮ ಅಭಿಪ್ರಾಯಗಳೇನಾದರೂ ಇದ್ದರೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಇಷ್ಟು ಜನದ ಲೈಫಲ್ಲಿ ಇಲ್ಲಿ ಬಂದಮೇಲೆ ಏನೇನಾದರೂ ಬದಲಾವಣೆಗಳಾಗಿದೆಯಾ? ಅಂದರೆ ಏನಾದರೂ ಚೇಂಜಸ್ ಆಗಿದೆಯಾ? ಯಾರಾದರೂ ಒಬ್ಬರು ಮಾತಾಡ್ತೀರಾ? ಮಹೇಶ್ ಅಂತ. ನನ್ನ ಮಗ ಇಲ್ಲಿಂದ 4 ಇಯರ್ಸಿಂದ ಹೋಗ್ತಾ ಇದ್ದಾನೆ. ಇನ್ ಪ್ಯಾಂಡಮಿಕ್ ಸರ್ ಒಂದು ಮೀಟಿಂಗ್ ಮಾಡಿದರು, ಆ ಮೀಟಿಂಗ್ ಹೋಗಿದೆ. ಅಲ್ಲಿ ನನಗೆ ಫಸ್ಟ್ ಅವ್ರು ಹೇಳಿದ್ದು ಸಂಸ್ಕೃತ್ ಕಳಿಸ್ತೀರಿ ಸ್ಕೂಲಲ್ಲಿ ಅಂತ. ಐ ಲೈಕ್ಡ್ ಇಟ್, ಯಾಕಂದರೆ ಸಂಸ್ಕೃತ್ ನಮ್ಮ ಉಳಿದಿಂದ ಬಂದಿರೋದು. ಸೊ ಅವ್ರು ಬಂದ್ರಿ ಸ್ಕೂಲ್ಗೆ, 2 ಇಯರ್ಸ್ ಸ್ಕೂಲಲ್ಲಿ ಚೆನ್ನಾಗಿ ಓದ್ತಾಯಿದ್ರು. ಆಮೇಲೆ ಅವ್ರು ಹೊಸ ಕಾನ್ಸೆಪ್ಟ್ ಅಂದರು, ಫ್ರೀ ಎಜುಕೇಷನ್ ಅಂತ. ನಾವು ಸ್ಟಾರ್ಟಿಂಗ್ ಅನ್ಕೊಂಡ್ರಿ ವಾಟ್ ಇಸ್ ಫ್ರೀ ಎಜುಕೇಷನ್, ಅವರೇನೋ ಸ್ವಾರ್ಥದಲ್ಲಿ ಮಾಡ್ತಾಯಿರ್ಬೋದು, ಏನೋ ಮಾಡ್ತಾಯಿರ್ಬೋದು ಅವರು. ಓಕೆ, ನಾವು ಒಂದು ಚಾನ್ಸ್ ತಗೊಂಡಿದ್ದೀರಿ, ವಿಲ್ ಪುಟ್ ಇಟ್ ಪೇಪರ್, ವಿಲ್ ಸಿ ವಾಟ್ ಹ್ಯಾಪನ್ಸ್ ಅಂತ ಬಂದ್ರಿ. ಬಟ್ ಫ್ರೀ ಎಜುಕೇಷನ್ ಕೊಟ್ಟರು, ಅದ್ರ ಜೊತೆ ನಮಗೂ ನಾಲೆಜ್ ಕೊಡ್ತಾ ಇದ್ದಾರೆ. ಫ್ರಮ್ ಲಾಸ್ಟ್ 2 ಇಯರ್ಸ್ ವಿ ಇಂಪ್ರೂವ್ಡ್ ಲಾಟ್, ಫ್ರಮ್ ಹೆಲ್ತ್, ಕಮ್ಯುನಿಕೇಷನ್ ಎಲ್ಲದರಲ್ಲೂ ಇಂಪ್ರೂವ್ ಆಗಿದ್ದೀರಿ. ಫೈನಾನ್ಷಿಯಲಿ ಹೆಂಗೆ ಬದುಕಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರು ಮುಂದೆ ಏನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ವಿ ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಬಿಗ್ ಫ್ರಮ್ ಹಿಮ್. ಥ್ಯಾಂಕ್ ಯು. My name is Pushpa. So I am also a teacher.
ಸೊ ನನಗೆ ಈ ಸ್ಕೂಲು ಫಸ್ಟ್ ನಾನು ಸರ್ಚ್ ಮಾಡಿದೆ. ಸೊ ಯಾವ್ಯಾವ ಸ್ಕೂಲ್ಸ್ ಇದೆ ಅಂತ ಜಸ್ಟ್ ಐ ವಾಸ್ ಸರ್ಚಿಂಗ್ ಫಾರ್ ಮೈ ಕಿಡ್. ಸೊ ಕೊರೋನಾ ಇದರಲ್ಲಿ ಲರ್ನಿಂಗ್ ಲಾಸ್ ಆಗಿತ್ತು. ಸೊ ಅದು ಸರ್ಚ್ ಮಾಡಿದಾಗ ನನಗೆ ಈ ಸ್ಕೂಲ್ ನಾನು ಹುಡುಕಿದಾಗ ವಾಟ್ ಸ್ಪೆಷಲ್ ಇನ್ ದಿಸ್, ಬಿಕಾಸ್ ನನಗೆ ಕೆಲವೊಂದು ಸ್ಕೂಲ್ ಒಳಗಡೆ ಹೇಗೆ ನಡೆಯುತ್ತೆ ಅಂತ ಗೊತ್ತು. ಈ ಸ್ಕೂಲ್ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಸುತ್ತಮುತ್ತ ಕೇಳಿದಾಗ ನನಗೆ ಗೊತ್ತಿರೋನ್ನ ಕೇಳಿದಾಗ ಓಕೆ ಚೆನ್ನಾಗಿದೆ ಎಜುಕೇಷನ್, ಆ ಬೇಸಿಸ್ ಮೇಲೆ ಐ ಸೆಲೆಕ್ಟೆಡ್ ಆ್ಯಂಡ್ ಐ ಡಿಡ್. ಸೊ ಆದಾಗ 1 ಇಯರ್ ಆದಮೇಲೆ ಈ ಥರ ಸಿರಿ ಎಜುಕೇಷನ್ ಇದೆ, ಹೇಗೆ ಸಾಧ್ಯ ಅನ್ನೋದು, ಯಾಕಂದರೆ ಒಂದು ಸ್ಕೂಲ್ ಸಿಸ್ಟಮ್ ನಡೆಯೋದು ಹೇಗಿರುತ್ತೆ ಮತ್ತು ಟೀಚರ್ಸ್ಗೆ ಇದು ರೆಮ್ಯುನರೇಷನ್ ಆಗಿ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಹೇಗೆ ಮಾಡ್ತಾರೆ ಇವರು ಅನ್ನೋದು ಒಂದು ಕ್ಯೂರಿಯಾಸಿಟಿ ಮೇಲೆ ಸಿರಿಗೆ ನಾವು ಇದಾದ್ವಿ. ಸೊ ಇಲ್ಲಿ ಬಂದು ಮೇಯ್ನ್ ನನಗೆ ಏನಾಯಿತು ಅಂದರೆ ಟ್ರೈನಿಂಗ್ಸಲ್ಲಿ ನಮ್ಮ ಪರ್ಸ್ನಲ್ ಬಿಲ್ಡಪ್ ಆದ್ವಿ. ನಾವು ಹೇಗೆ ಇದು ಮಾಡ್ತಾಯಿದ್ದೀವಿ, ಈವನ್ ದೋ ಟೀಚರ್ ಮನೆಗೆ ಹೋದರೆ ಮದರೇ. ಸ್ಕೂಲಲ್ಲಿ ನಾವು ಎಷ್ಟೇ ಟೀಚರ್ ಪ್ರೊಫೆಷ್ನಲೈಸಿಂಗ್ ಮಾಡೋದು, ಮನೆಗೆ ಹೋದರೆ ನಾವು ಮದರೇ. ಸೊ ಅದರಿಂದ ಆಚೆ ಹೇಗೆ ಬರೋಕ್ಕೆ ನನಗೆ ಸ್ವಲ್ಪ ಹೆಲ್ಪ್ ಆಯಿತು. ಮತ್ತು ನನಗೆ ನನ್ನ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕೆ ತುಂಬ ಹೆಲ್ಪ್ ಆಯಿತು. ಇವತ್ತು ಸಂಡೇ, ಸೊ ಯೂಶ್ವಲಿ ವಿಲ್ ನಾಟ್ ಕಮ್ ಔಟ್ ಬೈ ಇದರಲ್ಲಾದರೂ ಹಸ್ಬೆಂಡ್ ಆ್ಯಂಡ್ ವೈಫ್ ಆಚೆ ಬರ್ತೀವಿ. ಸೊ ಅದು ನನಗೆ ತುಂಬ ಹೆಲ್ಪ್ ಆಯಿತು. ಫ್ಯಾಮಿಲಿಗೆ ಟೈಮ್ ಕೊಡ್ತಾಯಿದ್ವಿ ಮತ್ತು ನಮಗೆ ನೋಡೋ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾ ಹೋಗ್ತಾಯಿತ್ತು. ಇವಾಗ ಏನೋ ಒಂದು ಥಿಂಗ್ ನೋಡಬೇಕು ಅಂದರೆ ಯಾವ ಥರ ನೋಡಬೇಕು ಅನ್ನೋದು ಟ್ರೈನಿಂಗಲ್ಲೆಲ್ಲ ತುಂಬ ಹೆಲ್ಪ್ ಆಯಿತು. ಈವನ್ ನನ್ನ ಕಿಡ್ಸ್ನಲ್ಲಿ ನಾನೇನು ಡೆವಲಪ್ ನೋಡಿದ್ವಿ ಅಂದರೆ ಅವರಲ್ಲಿ ಒಂದು ಮಾರಲ್ ಎಥಿಕ್ಸ್ ಇದು ಬರ್ತಾರೆ. ಈವನ್ ಶಿ ಈಸ್ ಇನ್ UKG ಆ್ಯಂಡ್ ಯಂಗರ್ ಒನ್ ಈಸ್ UKG, ಎಲ್ಡರ್ ಒನ್ ಈಸ್ 5th ಸ್ಟ್ಯಾಂಡರ್ಡ್. ಮಾರಲ್ ಎಥಿಕ್ಸ್ ಅವರಲ್ಲಿ ಬರ್ತಾರೆ. ಸಪೋಸ್ ಇವಾಗ ಏನೋ ಹೋಗ್ತಾ ಇದ್ದೀವಿ, ಎಲ್ಲೋ ಯಾವುದೋ ಗಾಡಿ ನಿಂತಿದೆ, ನಾವು ಪೆಟ್ರೋಲ್ ಕೊಡ್ಬೋದು ಅವ್ರಿಗೆ. 5 years ಕಿಡ್ ಶಿ ವಿಲ್ ನಾಟ್ ಸೇ ದಟ್. ಅದನ್ನು ಅವಳು ಹೇಳ್ತಿದ್ದಾಳೆ ಅಂದರೆ ಇನ್ ವಿಚ್ ಕಮ್ಯುನಿಟಿ ಶಿ ಈಸ್ ದೇರ್, ಬ್ಯಾಕ್ಗ್ರೌಂಡ್ ಹೇಗಿದೆ, ಸ್ಕೂಲಲ್ಲಿ ಹೇಗೆ ವರ್ಕ್ ಆಗ್ತಿದೆ ಅನ್ನೋದು ನನಗೆ ತುಂಬ ಈಸಿ ಆಯಿತು. ಐ ವಾಸ್ ಸೋ ಹ್ಯಾಪಿ ಮೈ ಸ್ಕೂಲ್ ಡಾಟರ್ಸ್ ಆರ್ ಇನ್ ಗುಡ್ ಪ್ಲೇಸ್. ಎಲ್ಲರಿಗೂ ನಮಸ್ತೆ. ನಮ್ಮ ಟೀಚರ್ಸ್ಗೂ ಹಾಗೆ ಬಂದಿರುವಂತಹ ನಮ್ಮೆಲ್ಲ ಅಧಿಕಾರಿಗಳು ನಮಸ್ಕಾರ. ಈಗ ಹೇಳೋದೇನಂತಂದರೆ ಸರ್, ಸಿರಿ ಕಾರ್ಯಕ್ರಮ ಅನ್ನೋದು ಎಲ್ಲರಿಗೂ ಉಪಯುಕ್ತ. ಎಲ್ಲರಿಗೂ ಈಗ ಎಷ್ಟು ಅನುಕೂಲ ಅಂತಂದರೆ ಮಕ್ಕಳಿಗೆ ಅಂತಲ್ಲ, ಮಕ್ಕಳು ಹೇಗಿದ್ದರೂ ಸ್ಕೂಲಿಗೆ ಬರ್ತಾರೆ, ಶಿಸ್ತು ಕಲಿತಾರೆ, ಹಾಗೆಯೇ ಎಲ್ಲ ವಿಷಯಗಳಲ್ಲೂ ಅವ್ರಿಗೆ ಅರ್ಥ ಆಗೋ ಥರ ಟೀಚರ್ಸ್ ಅವ್ರಿಗೆ ಪಾಠ ಮಾಡ್ತಾರೆ, ಕಲಿತಾರೆ. ಹಾಗಾಗಿ ಅವ್ರಿಗೆ ಅದರಲ್ಲಿ ಹೇಳೋ ಅಂಥದ್ದು ಏನಿಲ್ಲ. ಆದರೆ ಪೇರೆಂಟ್ಸ್ ಬಗ್ಗೆ ಹೇಳಬೇಕಾದ್ರೆ ಎಷ್ಟೋ ಕಲ್ತಿದ್ದಾರೆ. ಯಾಕಂದರೆ ಫಸ್ಟು ಶಿಸ್ತು ಅನ್ನೋದು ಭಾರಿ ಮುಖ್ಯವಾಗಿರೋದು. ಶಿಸ್ತು ಅದರ ಪ್ರಕಾರ ಮತ್ತು ಆರೋಗ್ಯ ಮತ್ತು ಹಣ, ಮತ್ತು ಅದನ್ನು ಹೇಗೆ ದುಡಿಬೇಕು, ಯಾವ ಥರ ಖರ್ಚು ವೆಚ್ಚ ಮಾಡಬೇಕು, ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಟ್ರೈನಿಂಗ್ ಮಾಡಿದ್ದಾರೆ ಮ್ಯಾಮ್ ನಮಗೆ. ಆರೋಗ್ಯದ ಬಗ್ಗೆ, ಆರ್ಥಿಕ ಸ್ಥಿತಿ ಬಗ್ಗೆ, ಯಾವ ಥರ ನಾವು ಉಳಿತಾಯ ಮಾಡಬೇಕು, ಅದನ್ನು ಯಾವ ಥರ ಸೇವ್ ಮಾಡಬೇಕು, ಅದನ್ನು ಮತ್ತೆ ಯಾವ ಥರ ಖರ್ಚು ಮಾಡಬೇಕು, ಅದರಿಂದ ಹೇಗೆ ಮತ್ತೆ ಹಣ ಪಡಿಬೇಕು, ಮನೆ ಫ್ಯಾಮ್ಲಿಯಲ್ಲೂ ಅಷ್ಟೇ ಯಾವ ಥರ ಆರೋಗ್ಯವಂತವಾಗಿ ಇರೋದಕ್ಕೆ ಏನೇನು ಪೌಷ್ಟಿಕ ಆಹಾರ ಬೇಕು, ಯೋಗ, ಧ್ಯಾನ, ನ್ಯೂಟ್ರಿಷನ್ ಫುಡ್ಡು ಯಾವ ಥರ ತೊಗೋಬೇಕು, ಅದು ಮೇಂಟೆನೆನ್ಸ್ ಕೂಡ, ಯಾವ ಟೈಮ್ಗೆ ಎದ್ದೇಳಬೇಕಂದ್ರೆ ಒಂದು ಅಲಾರಮ್ ಇಟ್ಕೊಂಡ್ರೆ ಯಾವ ಥರ ಎದ್ದೇಳ್ಬೋದು ಎಕ್ಸಾಂಪಲ್, ಆ ಥರ ಪ್ರತಿಯೊಂದರಲ್ಲೂ ನಮಗೆ ಟ್ರೈನ್ ಆಗಿದೆ ಮ್ಯಾಮ್. ಈಗ ನಾವು ಇನ್ನೊಬ್ರಿಗೆ ಹೇಳ್ತೀವಿ, ನಾವು ಆಶಾ ವರ್ಕರಾಗಿ ಕೆಲಸ ಮಾಡ್ತಿದ್ದೀವಿ, ಹೆಲ್ತ್ ಬಗ್ಗೆನೂ ಅದು ಮ್ಯಾಮ್, ಹೆಲ್ತ್ ಬಗ್ಗೆ ಅಲ್ಲದೆ ಬೇರೆ ಆರ್ಥಿಕ ಸ್ಥಿತಿ ಬಗ್ಗೆನೂ ಹೇಳ್ಬೋದು. ಮತ್ತು ಅವರು ಟೈಮ್ ಪಾಸ್ ಮಾಡೋ ಬದಲು 4-5 ಜನ ಕುತ್ಕೊಂಡು ಟೈಮ್ ಪಾಸ್ ಮಾಡೋ ಬದಲು ಯೋಗ ಮಾಡ್ಬೋದು, ವಾಕಿಂಗ್, ಇದೆಲ್ಲ ಪ್ರತಿಯೊಂದು. ಆಮೇಲೆ ಈ ಥರ ಯಾವ ಥರ ಸಂಪಾದನೆ ಮಾಡ್ಬೋದು. ಈಗ ನಾವು ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡ್ತೀವಿ, ಅವ್ರು ಈಗ ಇಂಪ್ರೂವ್ ಆಗಬೇಕಾದ್ರೆ ಸಣ್ಣ ಮಟ್ಟದಲ್ಲಿ ಅವರು ಇಂಪ್ರೂವ್ ಆಗೋದಕ್ಕೆ ಯಾವ ಥರ ನಾವೀಗ ಇಲ್ಲಿ ಹೇಳ್ಕೊಟ್ಟಿದ್ದೀನ ಹೊರಗಡೆ ಹೇಳಿದಾಗ ಅವರು ಇಂಪ್ರೂವ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ನಾವು ಸಮಾಜದಲ್ಲಿ ಒಂದು ಸ್ವಲ್ಪ ಏನೋ ಒಂದು ಅಳಿಲು ಸೇವೆ ಅನ್ನೋದು ಥರ ನಾವು ಇನ್ನೊಬ್ರಿಗೆ ಹೇಳಿ ಅವ್ರನ್ನ ಇಂಪ್ರೂವ್ ಮಾಡ್ಬೋದು ಮ್ಯಾಮ್. ಆಮೇಲೆ ಯಾವುದೇ ಹಾಸ್ಪಿಟಲ್ ಆಗ್ಬೋದು, ಏನು ಚಿಕಿತ್ಸೆ ಸಿಗುತ್ತೆ, ಅಕಸ್ಮಾತ್ ನಮ್ಮ ವರುಣ್ ಸರ್ಗೆ ನಾವು ಕಾಲ್ ಮಾಡಿ ಕೇಳಿದ್ರು ಕೂಡ ಅವ್ರು ಯಾವ ಟೈಮಲ್ಲಾದರೂ ಹೇಳ್ತಾರೆ, ಎಲ್ಲಿ ಯಾವ ಥರ ಯಾವ ಹಾಸ್ಪಿಟಲ್ಲು ಇನ್ನೆಲ್ಲ ಪ್ರತಿಯೊಂದರಲ್ಲೂ ಇನ್ವಾಲ್ವ್ ಆಗ್ತಾರೆ ಸರ್ ಮ್ಯಾಮ್ ಅವರು. ಮಕ್ಳ ಬಗ್ಗೆನೂ ಅಷ್ಟೇ ಸರ್, ಏನೇ ಇದ್ದರೂ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ತಾರೆ. ನಮ್ಗೆ ವರುಣ್ ಸರ್ ಹತ್ರ ಮಾತಾಡಿದ್ರೆ ಏನೋ ಒಂಥರ ಖುಷಿ, ಎಲ್ಲ ಒಂಥರ ಪ್ರಾಬ್ಲಮ್ಸು ಸಾಲ್ವ್ ಆದಂಗೆ, ಏನೂ ಅಷ್ಟೊಂದು ಟೆನ್ಷನ್ ಇರಲ್ಲ ಮ್ಯಾಮ್. ಸ್ಕೂಲ್ಗೆ ನಮಗೆ ನನ್ನ ಮಗಳು 1st ಸ್ಟ್ಯಾಂಡರ್ಡಿಂದ ಇಲ್ಲಿ ಓದ್ತಿರೋದು, ಮಗ ಈಗ LKG ಮ್ಯಾಮ್, 2 years ಆಯಿತು. ನಮ್ಗೆ ಯಾವುದು ಟೆನ್ಷನ್ ಇಲ್ಲ ಮ್ಯಾಮ್, ಆರಾಮಾಗಿ. ನನ್ನ ಹೆಸರು ಚಿತ್ರಶ್ರೀ ಅಂತ. ಸೊ ನಾನೀಗ ಈ ಇಯರಿಂದ ಮಗಳನ್ನ ಜಾಯಿನ್ ಮಾಡಿಸಿರೋದು. ಅದರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತಂದರೆ, ಮಿಡಲ್ ಕ್ಲಾಸ್ ಆ್ಯಂಡ್ ಲೋ ಕ್ಲಾಸ್ ಮಕ್ಕಳಿಗೆ ಅಂದರೆ ಅವ್ರಿಗೆ ಪ್ರೈವೇಟ್ ಸ್ಕೂಲ್ಸಲ್ಲಿ ಎಜುಕೇಷನ್ ಕೊಡಿಸ್ಬೇಕು ಅನ್ನೋದು ಒಂದು ಕನಸಾಗೆ ಉಳಿದಿದೆ ಅಲ್ವಾ. ಅದನ್ನು ಈ ಸರ್ ನಮಗಿಲ್ಲಿ ಫುಲ್ಫಿಲ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಕ್ವಾಲಿಟಿ ಎಜುಕೇಷನ್ ಸಹ ಕೊಡ್ತಾ ಇದ್ದಾರೆ.
ಅದ್ರ ಜೊತೆಗೆ ಪೇರೆಂಟ್ಸ್ನ ಈ ಥರ ಕಂಡಕ್ಟ್ ಮಾಡೋದ್ರಿಂದ ಅವರಲ್ಲೂ ಸಹ ಬೇಕಾದಷ್ಟು ಬದಲಾವಣೆಗಳನ್ನು ಕಂಡಿದ್ದೀವಿ. ಅದರಲ್ಲಿ ನೋಡಬೇಕಾದ್ರೆ ಅವರಲ್ಲಿ ದೈನಂದಿನ ಅಂತಹ ಚಟುವಟಿಕೆಗಳನ್ನ ಯಾವ ರೀತಿ ಶೆಡ್ಯೂಲ್ ವೈಸ್ ನಾವು ಅದನ್ನು ಆರ್ಗನೈಸ್ ಮಾಡಿಕೊಂಡು ನಿಭಾಯಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ತಿರ್ತಾರೆ. ಮತ್ತು ಕ್ವಾಲಿಟಿ ಫುಡ್ಡು ಮತ್ತು ಕ್ವಾಲಿಟಿ ಆದಂತಹ ಏನಾದರೂ ಎಥಿಕ್ಸ್ನ ನಮ್ಮಲ್ಲಿ ಬೆಳೆಸ್ತಿದ್ದಾರೆ. ಇಂತಹ ಎಲ್ಲ ರೀತಿ ಒಂದೇ ಹತ್ರ ಸಿಗೋದಂದರೆ ತುಂಬ ಕಷ್ಟ. ಅದನ್ನು ನಮ್ಮ ವರುಣ್ ಸರ್ ಕೊಡ್ತಾ ಇದ್ದಾರೆ. ಇದರಿಂದ ನಮಗೆ ತುಂಬ ಖುಷಿ ಇದೆ. ಆದರೆ ಅದೇ ಜೊತೆಗೆ ಮಕ್ಕಳಿಗೂ ಸಹ ಒಂದು ಉತ್ತಮವಾದಂತಹ ಕ್ವಾಲಿಟಿ ಎಜುಕೇಷನ್ ಸಹ ಸಿಗ್ತಾ ಇದೆ. ಸೊ ಎಲ್ಲ ಒಂದೇ ಹತ್ರ ಸಿಗೋದು ಅಂತಂದರೆ ಅದು ಕಷ್ಟ ಸಾಧ್ಯ ಇಂದಿನ ಸಿಚುವೇಶನಲ್ಲಿ. ಸೊ ಅದನ್ನು ಈ ಸರ್ ಕೊಡೋದ್ರಿಂದ ನಮಗೆ ಸಹ ಬಹಳ ಉಪಯುಕ್ತವಾಗಿದೆ. ಥ್ಯಾಂಕ್ ಯು ಸರ್. ಅಂತ ಇವರು ವಿಡಿಯೋ ಪ್ರೊಡಕ್ಷನ್ ಕಂಪನಿ ಇದೆ ಇವ್ರದ್ದು. ಸೊ ಹೆಂಗೆ ನಾಗರಾಜ್ ಸರ್ ಪೂರ್ತಿ ಲೈವ್ ಸ್ಟ್ರೀಮಿಂಗಿಗೆ ಬೇಕಾಗಿರುವಂಥ ಪೂರ್ತಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಕೊಂಡಿದ್ದಾರೆ ಅವ್ರ ಕಂಪನಿನಲ್ಲಿ. ದೊಡ್ಡ ದೊಡ್ಡ ಇವೆಂಟ್ಸ್ ಮಾಡ್ತಾರೆ. ಅದಕ್ಕೆ ಸಪೋರ್ಟಿವ್ ಆಗಿ ಇವ್ರದ್ದು ಇದೆ, ಜೊತೆನಲ್ಲಿ ಕೆಲಸ ಮಾಡ್ತಾರೆ ಇಬ್ಬರು. ಆ್ಯಂಡ್ ಇವ್ರ ಕಂಪನಿನಲ್ಲಿ ವಿಡಿಯೋ ಪ್ರೊಡಕ್ಷನ್, ವಿಡಿಯೋ ರೆಕಾರ್ಡಿಂಗಿಂದ ಹಿಡಿದು ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್, ಎಡಿಟಿಂಗ್ ಎಲ್ಲ ಮಾಡುವಂಥ ಒಂದು ದೊಡ್ಡ ಕಂಪನಿ ರನ್ ಮಾಡ್ತಾರೆ. 3ನೇ ಜನರೇಷನ್. ಇವ್ರ ತಾತ ಶುರು ಮಾಡಿದ್ದು, ಅವ್ರ ತಂದೆ ಅದನ್ನು ದೊಡ್ಡ ಲೀಡರ್ಶಿಪ್ ಪೊಸಿಷನ್ಗೆ ತೊಗೊಂಡೋಗಿದ್ದಾರೆ. ಇವರು ಅದನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ. ಸೊ ಭಾನುವಾರ ಬೆಳಗ್ಗೆ ಎಲ್ಲರನ್ನೂ ಎಬ್ಸೋದ್ರಲ್ಲಿ ನಾನು ಇವ್ರನ್ನೂ ಎಬ್ಸಿದ್ದೀನಿ ಇವತ್ತು. ವೆಲ್ಕಮ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ನನ್ನ ಹೆಸರು ಅನಿತಾ ಅಂದ್ಬಿಟ್ಟು. ನನ್ನ ಮಗನ ಜಾಯಿನ್ ಮಾಡಿ 4 ವರ್ಷ ಆಗಿದೆ. 4 ವರ್ಷ ಆಗಿದೆ ನನ್ನ ಮಗನ ಜಾಯಿನ್ ಮಾಡಿ. ನಾವು 7 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆ ಇಲ್ಲಿಂದ. ಇನ್ನು 7 ಕಿಲೋಮೀಟ್ರಲ್ಲಿ ಎಷ್ಟು ಸ್ಕೂಲ್ ಇದೆಯೋ ಅಷ್ಟು ಕಡೆ ಓಡಾಡ್ಕೊಂಡು ಬಂದ್ರಿ. ಫಸ್ಟು ನಾವು ಅಡ್ಮಿಷನ್ ಟೈಮಲ್ಲಿ ನನಗೆ ಬಾಗ್ಲೂರಲ್ಲಿ ಸರ್ದು ಒಂದು ಬೋರ್ಡ್ ನೋಡಿದ್ವಿ. ಆಗ ನಮ್ಮ ಮನೇಲಿ ಹೇಳಿದ್ರು, ನಮ್ಮ ಭಾವ ಬಂದು ಈ ಥರ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದರು. ಆಮೇಲೆ ನೋಡ್ಬಿಟ್ಟು ಬಂದಿನ ಫುಲ್ ಇಲ್ಲಿ ಎಷ್ಟು ಸ್ಕೂಲ್ ಇದೆ ಅಷ್ಟು ಸ್ಕೂಲ್ ಓಡಾಡಿದ್ದಕ್ಕೆ ನನ್ನ ಮಗ ಚಾಯ್ಸ್ ಮಾಡಿದ್ದು. ಮತ್ತು ಇಲ್ಲೇ ನಾನು ಈಗಲೂ ಅವನ್ನ ಕೇಳ್ತೀನಿ, ಈ ಸ್ಕೂಲ್ ಬಿಟ್ಟು ಬೇರೆ ಸ್ಕೂಲ್ಗೆ ಹೋಗು ನೀನು, ಬೇಡ ನಾವು ಊರಿಗೆ ಹೋಗಬೇಕಾಗಿತ್ತು. ಪರ್ಸ್ನಲಿ ನಮಗೇನೋ ಪರ್ಸ್ನಲ್ ಪ್ರಾಬ್ಲಮ್ ಬಂತು, ಬೇಡ ಬೇರೆ ಕಡೆ ಹೋಗೋಣ ನಾವು ಊರಿಗೆ ಅಂತಂದರೆ, ಇಲ್ಲ ನಾನು ಈ ಸ್ಕೂಲ್ ಬಿಟ್ಟು ನಾನು ಬೇರೆ ಕಡೆ ನಾನು ಹೋಗೋದಿಲ್ಲ, ನಂಗೆ ಇದ್ದೇ ಸ್ಕೂಲ್ ಬೇಕು. ಈಗಲೂ ಅಷ್ಟೇ, ಇದೇ ಅವ್ನು 2nd ಸ್ಟ್ಯಾಂಡರ್ಡ್ ಓದ್ತಿದ್ದಾರೆ. ನಂಗೆ ಈ ಸ್ಕೂಲ್ ಬಿಟ್ಟು ನಾನು ಬೇರೆ ಕಡೆ ಎಲ್ಲೂ ಹೋಗಲ್ಲ. ಅವ್ನ ಫ್ರೆಂಡ್ಸ್ ಎಲ್ಲ ಬೇರೆ ಕಡೆ ಹೋಗಿದ್ದಾರೆ, ಅವ್ರು ಹೋದ್ರೂ ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ಸಿಕ್ಕಿದೆ 1 ಮಂತ್ ಅವನಿಗೆ ಹುಷಾರಿರಲಿಲ್ಲ. ಫುಲ್ಲು ಜ್ವರ, ಟೈಫಾಯ್ಡ್ ಜ್ವರ ಬಂತು. ಆಗ ಬರೋಕ್ಕಾಗಲಿಲ್ಲ. ಮ್ಯಾಮು ಮತ್ತು ಡ್ರೈವರ್ಸ್ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಈಗಲೂ ನನ್ನ ಮಗನ್ನ ಸುಮ್ಮನೆ ಜಸ್ಟ್ ತಮಾಷೆಗೋಸ್ಕರ ನಾನು ಕೇಳ್ತೀನಿ, ಬೇಡ ಕಣ ಈ ಸ್ಕೂಲ್ಗೆ ನಾವು ಊರಿಗೆ ಹೋಗೋಣ ಅಂತಂದರೆ, ಬೇಡ ನಂಗೆ ಇದೇ ಸ್ಕೂಲ್ ಬೇಕು ಅಂತ. ಈಗ ಇಲ್ಲಿರೋ ಟೀಚರ್ಸ್ ಎಲ್ಲರೂ ಸಪೋರ್ಟ್ ಅವನಿಗೆ ಚೆನ್ನಾಗಿದೆ. ಅವ್ನಿಗೆ ಈಗಲೂ ಅಷ್ಟೇ ಒಬ್ಬೊಬ್ಬರು ಹೆಸರು ನಂಗೆ ಈ ಥರ ಟೀಚರ್ಸ್ ನಂಗೆ ಹಿಂಗೆ ಕನ್ನಡ ಆಗಲಿ ಮ್ಯಾಥ್ಸ್ ಆಗಲಿ ಯಾವುದೇ ಸಬ್ಜೆಕ್ಟ್ ಆಗಲಿ ಅವ್ನಿಗೆ ನನಗೆಲ್ಲ ಸಬ್ಜೆಕ್ಟು ಫೇವ್ರೆಟ್ ಅನ್ನೋ ಥರ ಎಲ್ಲ ಟೀಚರ್ಸು ಫೇವ್ರೆಟ್. ಸರ್ ಅವ್ರಿಗೆ ಚಿಕ್ಕ ಮಕ್ಕಳಿಗೆ ಲೆಸನ್ ಮಾಡಲ್ಲ, ಆದರೂ ಸರ್ ನೋಡಿದಾಗ ಅವ್ರಿಗೆ ಒಂಥರ ಒಂದು ಖುಷಿ. ಈ ಸ್ಕೂಲ್ ನೋಡಿದಾಗ ಖುಷಿ, ನನಗೆ ಈ ಸ್ಕೂಲ್ ಬಿಟ್ಟು ಬೇರೆ ಯಾವುದೇ ಸ್ಕೂಲ್ ಬೇಡ, ನನಗಿದೇ ಒಂದು ಅವ್ರಿಗೆ ಪ್ರಪಂಚ ಅನ್ನೋ ಥರ ಈ ಸ್ಕೂಲಲ್ಲಿದೆ. ನಾವು ಮತ್ತು ನಮಗೆ ಪರ್ಸ್ನಲಿ ನಮ್ಮ ಮನೇಲಿ ಪರ್ಸ್ನಲಿ ನಮಗೆ ಬೇರೆ ಇಶ್ಯೂಸ್ ಇದೆ. ಈ ಸಿರಿ ಅನ್ನೋ ಪ್ರೋಗ್ರಾಮಿಂದ ಫ್ರೀ ಎಜುಕೇಷನಿಂದ ನಮಗೆ ಸಡನ್ನಾಗಿ ಅಮೌಂಟು ನಾವು ಪೇ ಮಾಡೋಕ್ಕಾಗ್ತಿರ್ಲೇನಿಲ್ಲ. ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇತ್ತು. ಈ 2 ಇಯರಲ್ಲಿ ನಮ್ಮ ಮನೆ ಕೂಡ ಇಂಪ್ರೂವ್ ಆಗಿದೆ. ನಮ್ಮ ಮನೇಲಿ ತುಂಬ ಇಶ್ಯೂಸ್ ಇತ್ತು, ನಮಗೆ ತುಂಬ ಕಷ್ಟದಲ್ಲಿದ್ವಿ. ಈಗ ನನ್ನ ಮಗನ ಓದ್ಸೋಕ್ಕೂ ನನಗೆ ಆರಾಮಾಯಿತು. ಮತ್ತು ನಮ್ಮ ಮನೆಯಲ್ಲಿ ತುಂಬ ಪರ್ಸ್ನಲ್ ಇಶ್ಯೂಸಿಗೆ ಸ್ವಲ್ಪ ಸಾಲ್ವ್ ಆಗಿದೆ. ಸ್ವಲ್ಪ ನಾವು ಆರಾಮಾಗಿದ್ದೀವಿ. ನಾನು ಸರ್ಗೆ ನಾನು ಪರ್ಸ್ನಲ್ಲಾಗಿ ಒಂದ್ಸಲಿ ನಾನು ಹೇಳ್ಕೊಂಡಿದ್ದೆ, ಸರ್ ನಿಮ್ಮಿಂದ ನನಗೆ ಈ ಥರ ಹೆಲ್ಪ್ಫುಲ್ ಆಗಿದೆ, ನಾವು ಆರಾಮಾಗಿದ್ದೀವಿ, ಇವತ್ತು ನಾವು ಖುಷಿಯಾಗಿದ್ದೀವಿ ನಮ್ಮ ಮನೇಲಿ ಅಂದರೆ ಒಂದು ರೀತಿಯಲ್ಲಿ ನಮಗೆ ಸರ್ರಿಂದನೇ. ನಮಗೆ ದುಡ್ಡಿನ ತುಂಬ ಇಶ್ಯೂಸ್ ಇತ್ತು. ನಾವು ಬೇರೆಯವ್ರ ಹತ್ರ ಹೋಗಿ ಕೇಳೋಕ್ಕೆ ಆಗ್ತಿರಲಿಲ್ಲ, ಏನಿಲ್ಲ ಫೀಸ್ ಕಟ್ಟಬೇಕಿತ್ತು, ಇದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಬರ್ತಿತ್ತು. ಇವತ್ತು ಸ್ವಲ್ಪ ಎಲ್ಲ ತಕ್ಕ ಮಟ್ಟಿಗೆ ನಾವು ಮೇಲೆ ಬಂದಿದ್ದೀವಿ. ಮತ್ತು ಇಷ್ಟು ಜನ ನಮಗೆ ನಾವು ಇಷ್ಟು ಜನದಲ್ಲಿ ಯಾವತ್ತು ನಾವೆಲ್ಲೂ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ರು ಮರಿ ರಿಲೇಷನ್ ಅಷ್ಟು ಜನ ಮಾತ್ರ ಮಾತಾಡ್ತೀವಿ. ಅದೇ ಇಲ್ಲಿ ಬಂದರೆ ಎಲ್ಲರೂ ನಮ್ಮ ಫ್ಯಾಮಿಲಿ ಆಗಿಬಿಟ್ಟಿದ್ದಾರೆ. ಎಲ್ಲರ ಹತ್ರ ನಾವು ಶೇರ್ ಮಾಡ್ಕೊತೀವಿ, ನಾವು ಕಷ್ಟ ಸುಖನ. ಎಲ್ಲರೂ ಒಂಥರ ನಾವು ಫ್ಯಾಮಿಲಿ ಥರನೇ ಇದ್ದೀರಿ. ನಮಗೆ ನಮ್ಮ ಮನೆ ಅಲ್ಲ, ಇವರು ಎಲ್ಲರೂ ನಮ್ಮ ಮನೆಯವ್ರ ಥರ ನಮ್ಮ ಕಷ್ಟ ಸುಖ ಹಂಚ್ಕೊತೀವಿ, ಖುಷಿ ಪಡ್ತೀವಿ. ಒಂದು 3 ಅವರ್ ಹೆಂಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇದೆಲ್ಲ ಕ್ರೆಡಿಟು ಸರ್ಗೆ ನಾವು ಕೊಡಬೇಕು. ಸರ್ರಿಂದ ಇವತ್ತು ನಮ್ಮ ಫ್ಯಾಮಿಲಿ ಇಂಪ್ರೂವ್ ಆಗಿದೆ, ನಾವು ಕೂಡ ಇಂಪ್ರೂವ್ ಆಗಿದ್ದೀವಿ. ತುಂಬ ಥ್ಯಾಂಕ್ಸ್ ಸರ್. ನಾನು ಪರ್ಸ್ನಲ್ಲಾಗಿ ನಿಮಗೆ ಥ್ಯಾಂಕ್ ಯು ಹೇಳಿದ್ದೆ, ನಮಗೊಂದು ಬೆಸ್ಟ್ ಫ್ಯಾಮಿಲಿ ಕೊಟ್ಟಿದ್ದೀರಾ ಅಂತ. ನಾನು ಇವತ್ತು ಓಪನ್ ಆಗಿ ಹೇಳ್ತೀನಿ, ನಿಮ್ಮಿಂದ ನಾವು ಇಂಪ್ರೂವ್ ಆಗಿದ್ದೀವಿ.
ನನ್ನ ಹೆಸರು ಹೇಮಲತಾ ಅಂತ ಹೇಳ್ಬಿಟ್ಟು ನಾನು ಹೌಸ್ ವೈಫ್ ಆಗಿದ್ದೀನಿ ಆ್ಯಂಡ್ ನನ್ನ ಮಗಳು ಬಂದುಬಿಟ್ಟು LKGಯಲ್ಲಿ ಓದ್ತಿದ್ದಾಳೆ. ನಾನು ಈ ಇಯರೇ ಸ್ಕೂಲಿಗೆ ಜಾಯಿನ್ ಮಾಡಿರೋದು. ಸೊ ನಾನು ಫಸ್ಟ್ ಫ್ರೀ ಎಜುಕೇಷನ್ ಅಂತಲೇ ನಾನು ಜಾಯಿನ್ ಮಾಡಿದ್ದು. ಸೊ ನನಗೆ ನನ್ನ ಅಕ್ಕ ಹೇಳಿದ್ರು, ಸೊ ಇಲ್ಲಿ ಫ್ರೀ ಎಜುಕೇಷನ್ ಇದೆ ನೋಡು ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ನಾನು ಇಲ್ಲಿ ಸಿರಿ ಪ್ರೋಗ್ರಾಮ್ ಅಂತೆಲ್ಲ ಇತ್ತು. ಸೊ ನನಗೆ ಇದ್ರ ಬಗ್ಗೆ ನನಗೊಂದು ಚೂರು ಐಡಿಯಾ ಇರಲಿಲ್ಲ. ವಾಟ್ ಸಿರಿ ಪ್ರೋಗ್ರಾಮ್ ಏನು, ಯಾವ ಥರ ಇರುತ್ತೆ ಅಂತ ಏನೂ ಐಡಿಯಾ ಇರಲಿಲ್ಲ. ಬಟ್ ಇಲ್ಲಿಗೆ ಬಂದ ಮೇಲೆ ಫುಲ್ ಅಂದರೆ ವೀಕ್ಲಿ 15 days ಒನ್ಸ್ ಬರೋವಾಗ ಒಂದಿನ ಕ್ಲಾಸ್ ಇರುತ್ತೆ, ಒಂದಿನ ಈ ಥರ ಹೊರಗಡೆ ಸಿರಿ ಇದಕ್ಕೆ ಕರ್ಕೊಂಡು ಹೋಗ್ತಾರೆ ಫೀಲ್ಡ್ ವರ್ಕ್ಗೆ. ಆ್ಯಂಡ್ ಒಂಥರ ತುಂಬ ಚೆನ್ನಾಗಿದೆ ಬಾಂಡಿಂಗ್. ಅಂದರೆ ಎಲ್ಲರೂ ಮಿಂಗಲ್ ಆಗೋದಿರ್ಬೋದು, ಟೀಚರ್ಸ್ ಜೊತೆ ಆಗಿರ್ಬೋದು ಬಾಂಡಿಂಗು. ಅಂದರೆ ಒಂಥರ ಅವರು ಟೀಚರ್ಸ್ ಅಂದರೆ ಬೇರೆ ಸ್ಕೂಲ್ಗಳೆಲ್ಲ ಒಂದು ಸ್ವಲ್ಪ ಟೀಚರ್ಸ್ ಅಂದರೆ ಅವ್ರಿಗೂ ನಮಗೂ ಅಷ್ಟು ಕನೆಕ್ಷನ್ಸ್ ಇರಲ್ಲ. ಬಟ್ ಇಲ್ಲಿ ಆ ಥರ ಅಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ಆಚೆ ಹೋದಾಗೂ ಅಷ್ಟೇ, ಅವ್ರು ಬೇರೆ ನಾವು ಬೇರೆ ಅಂತಲೇ ಅನಿಸಲ್ಲ. ಬಟ್ ವಿಲ್ ಬಿ ಫುಲ್ ಮಿಂಗಲ್ ಹಾಕಿ ಆಚೆ ಹೋದಾಗ ಈ ಗಿಡಗಳ ಹಾಕೋದಕ್ಕೆ ಹೋಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಅದೇ ಮತ್ತೆ ಸ್ಕೂಲ್ ಲೈಫ್ ಕಾಲೇಜ್ ಲೈಫ್ಗೆ ಮತ್ತೆ ಬ್ಯಾಕ್ ಹೋಗಿದ್ದೀವೇನೋ ಅನ್ನೋ ಒಂದು ಫೀಲು. ಮತ್ತು ರಿಫ್ರೆಶ್ ಆಗುತ್ತೆ ಮೈಂಡ್. ಹೌಸ್ ವೈಫ್ ಆಗಿರೋದ್ರಿಂದ ಯಾವಾಗಲೂ 24 hours ಮನೇಲಿ ಇರ್ತಿದ್ವಿ. ಆ್ಯಂಡ್ ಫುಲ್ ದಿನ ಮನೇಲಿ ಅಡುಗೆ ಮಾಡು, ಮನೆ ಮಕ್ಕಳು ನೋಡ್ಕೊ ಅಷ್ಟೇ ಇರ್ತಿತ್ತು. ಬಟ್ ಇವಾಗ ಏನಾಗಿದೆ ಅಂದರೆ ಇಲ್ಲಿ ಬರೋದ್ರಿಂದ ಇಲ್ಲಿ ನಾಲೆಜು ಗ್ರೋತ್ ಆಗ್ತಿದೆ. ಪ್ಲಸ್ ಬೇರೆಯವ್ರ ಜೊತೆ ಮಿಂಗಲ್ ಆಗೋದ್ರಿಂದ ನಮಗೆ ಬಾಂಡಿಂಗು ತುಂಬ ಚೆನ್ನಾಗಿ ಬೆಳೀತಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಧುಶ್ರೀ. ನಮ್ಮ ಮನೇಲಿ ನಾವು ಜಾಯಿಂಟ್ ಫ್ಯಾಮಿಲಿ ಸರ್. ನಮ್ಮ ಮನೆಯಿಂದ 4 ಮಕ್ಕಳು ಸ್ಕೂಲಿಗೆ ಬರ್ತಿದ್ದಾರೆ. ಫಸ್ಟು ನಾವು ಬೇರೆ ಸ್ಕೂಲಿಗೆ ಕಳಿಸ್ತಿದ್ವಿ ಮಕ್ಕಳನ್ನ. ಈ ಸ್ಕೂಲಲ್ಲಿ ಈ ಥರ ಇದೆ ಅಂತ ನಮ್ಮ ಅಕ್ಕ ಹೋದ ವರ್ಷನೇ ಸಜೆಷನ್ ಮಾಡಿದರು ನನಗೆ, ಈ ಥರ ಫ್ರೀ ಎಜುಕೇಷನ್ ಇದೆ ನೋಡು ಅಂತ. ಬಟ್ ನಾವು ಕೂಡ ಫ್ರೀ ಎಜುಕೇಷನ್ ಅಂದಾಗ ಇಲ್ಲಿ ಏನಿರುತ್ತೋ ಎಜುಕೇಷನ್ನು ಫ್ರೀ ಅಂತಾರೆ, ಎಜುಕೇಷನ್ ಕೊಡ್ತಾರೋ ಕೊಡಲ್ವೋ ಅನ್ನೋ ಭಯದಿಂದ ನಾವು ಸೇರಿಸಿರ್ಲಿಲ್ಲ ಮಕ್ಕಳನ್ನ. ನಮ್ಮ ಅಕ್ಕ ಇನ್ಫಾರ್ಮ್ ಮಾಡಿದ್ರು, ತುಂಬಾ ಚೆನ್ನಾಗಿದೆ ಸ್ಕೂಲು, ನೀವು ನೋಡ್ರಿ, ನಿಮ್ಗೆ ಅಡ್ಜಸ್ಟ್ ಆಗುತ್ತೋ ಆಗಲ್ವಾ ನೋಡಿ ಅಂತ ಹೇಳಿದ್ರು. ನಾನು 3 time ಬಂದು ಈ ಸ್ಕೂಲ್ ಹತ್ರ ಎಲ್ಲ ನೋಡಿ ಹೋಗಿದ್ದೆ ಮ್ಯಾಮ್ ನಾನು. ಆಗ ಬಂದು ಇಲ್ಲಿ ನಾವು ಜಾಯಿನ್ ಮಾಡಿ 7 months ಆಗಿದೆ ಅಷ್ಟೇ. ಓದು ಸ್ಕೂಲಿಗೂ ಈ ಸ್ಕೂಲಿಗೂ ನಮ್ಮ ಮಕ್ಕಳನ್ನ ಕಂಪೇರ್ ಮಾಡಿದ್ರೆ ತುಂಬಾ ಚೇಂಜ್ ಆಗಿದ್ದಾರೆ. ಏನೇ ಒಂದಾಗಲಿ ಅಷ್ಟೇ, ಶೂ ತಾಗಿಂದ ಹಿಡಿದು ಎಲ್ಲ ಪ್ರತಿಯೊಂದು ನಾವೇ ಎತ್ತಿಡ್ಬೇಕಾಗಿತ್ತು ನಮ್ಮ ಮಕ್ಕಳಿಗೆ. ಈಗ ಹೇಗೆ ಅಂದರೆ ನನ್ನ ಮಗ 1:15 ಬರ್ತಾನೆ, ಅವನ ಕೆಲಸ ಅವನೇ ಮಾಡ್ಕೊತಾನೆ. ನಮ್ಮ ಇನ್ನು 3 ಮಕ್ಕಳು 5 ಗಂಟೆಗೆ ಬರ್ತಾರೆ, ಅವ್ರ ಕೆಲಸ ಅವರೇ ಮಾಡ್ಕೊತಾರೆ. ತುಂಬ ಚೇಂಜ್ ಆಗಿದ್ದಾರೆ. ಮಕ್ಕಳಿಗಿಂತ ಹೆಚ್ಚಾಗಿ ನಾವು ತುಂಬ ಚೇಂಜ್ ಆಗಿದ್ದೀವಿ. 2007 ಇದ್ದಂಥ ನನ್ನ ಫ್ರೆಂಡ್ಶಿಪ್ ಬಾಂಡಿಂಗು ನನಗೆ ಈಗ ಸೇವಾ ಟೀಮಲ್ಲಿ ತುಂಬ ಸಿಕ್ಕಿದೆ. ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಪರಿಸರ ಮಿತ್ರದಾಗಲಿ ಕ್ಲಾಸಲ್ಲಾಗಲಿ ತುಂಬ ಕೋಪ್ರೇಟ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಈಗ ಒಂದು ಫೀಲ್ಡ್ ವರ್ಕ್ ಹೋಗಲಿ, ಅಲ್ಲೂ ಕೂಡ ನಮ್ಮ ಫ್ರೆಂಡ್ಸು ತುಂಬ ಸಪೋರ್ಟ್ ಮಾಡ್ತಾರೆ ನಮಗೆಲ್ಲ. ಮತ್ತು ಸ್ಪೋರ್ಟ್ಸು ನಾನು 2009 ಆಡಿದ್ದೆ, ಕಬಡ್ಡಿಯಲ್ಲಿ ಗೆದ್ದಿದ್ದೆ. ಆದರೆ ಈಗ ತುಂಬ ಇಷ್ಟ ಆಯಿತು ಮೊನ್ನೆ ಇಲ್ಲಿ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಆಡಿಸಿ. ಇಂಥ ಚಾನ್ಸ್ ಕೊಟ್ಟಂಥ ವರುಣ್ ಸರ್ಗೆ ಮತ್ತು ನಮ್ಮ ಟೀಚರ್ಸ್ಗೆ ತುಂಬ ಥ್ಯಾಂಕ್ಸ್ ಮ್ಯಾಮ್, ತುಂಬ ಥ್ಯಾಂಕ್ ಯು ಸರ್.